ಹಾಯ್ ಹಲೋ ವೀಕ್ಷಕರೇ, ನಮಸ್ತೆ. ಕನ್ನಡ ನಾಡಿನ ರಾಜಧಾನಿ ಬೆಂಗಳೂರು ಹಲವು ವೈಶಿಷ್ಟ್ಯಗಳ ನಗರ. ಇದು ದಕ್ಷಿಣ ಭಾರತದ ನಗರವಾದರೂ ಜಗತ್ತಿನಲ್ಲೇ ಅತ್ಯಂತ ಆರಾಮದಾಯಕ ಹವಾಮಾನ ಹೊಂದಿರುವ ನಗರ ಅಂತ ಹೆಸರುವಾಸಿಯಾಗಿದೆ. ಇದನ್ನ ನೈಸರ್ಗಿಕ ವಾತಾನುಕೂಲಿ ನಗರ ಅಂತಾನೂ ಕರೀತಾರೆ. ಸ್ವಾತಂತ್ರ್ಯ ನಂತರ ಕೈಗಾರಿಕೆಗಳ ನಗರ ಅನಿಸಿಕೊಂಡರೂ ಇಲ್ಲಿಯ ದಟ್ಟ ಹಸುರಿನ ವಾತಾವರಣದಿಂದಾಗಿ, ಅಸಂಖ್ಯ ಉದ್ಯಾನವನಗಳಿಂದಾಗಿ ಉದ್ಯಾನ ನಗರಿ ಅಂತಾನೂ ಇದು ಕರೆಸಿಕೊಳ್ತಾ ಇದೆ. ಇಲ್ಲಿನ ವಾತಾವರಣ, ಉದ್ಯಾನವನಗಳು ಮತ್ತು ಗಡಿಬಿಡಿ ಇಲ್ಲದ ಆರಾಮದಾಯಕ ಜೀವನದಿಂದಾಗಿ ಇದನ್ನು ನಿವೃತ್ತರ ಸ್ವರ್ಗ ಅಥವಾ ಪಿಂಚಣಿದಾರರ ಸ್ವರ್ಗ ಅಂತಾನೂ ಕರೆಯಲಾಗ್ತದೆ. ಮಾಹಿತಿ ತಂತ್ರಜ್ಞಾನದಲ್ಲಿ ದೇಶಕ್ಕೆ ಮಾದರಿಯಾದ ಕಾರಣ ಇದು ಸಿಲಿಕಾನ್ ಸಿಟಿ. ಆದರೆ ಕೋವಿಡ್ ಕಾಲದಲ್ಲಿ ಬೆಂಗಳೂರಿನಲ್ಲಿ ವರ್ಕ್ ಫ್ರಮ್ ಹೋಮ್ ವ್ಯವಸ್ಥೆ ಯಶಸ್ವಿಯಾದಷ್ಟು ಬೇರೆಲ್ಲೂ ಆಗಲಿಲ್ಲ. ಆ ಕಾರಣದಿಂದಾಗಿ ಈ ಪರಿಪಾಠ ನಗರದಲ್ಲಿ ಇನ್ನೂ ಮುಂದುವರೆದಿದೆ. ಇದು ತಕ್ಕ ಮಟ್ಟಿಗೆ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸಿದೆಯಾದರೂ ಅವ್ಯವಸ್ಥೆ ಪೂರ್ಣವಾಗಿ ನಿವಾರಣೆಯಾಗಿಲ್ಲ. ಇದೀಗ ನಗರದಲ್ಲಿ ವರ್ಕ್ ಫ್ರಮ್ ಟ್ರಾಫಿಕ್ ಎಂಬ ಹೊಸ ಪರಿಪಾಠ ಶುರುವಾಗ್ತಾ ಇದೆ. ಇತ್ತೀಚೆಗೆ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿ ಹಾಕಿಕೊಂಡ ಮಹಿಳೆಯೋರ್ವರು ಅವರ ಸ್ಕೂಟರ್ ಮೇಲೆ ಕೂತೆ ಸ್ಮಾರ್ಟ್ ಫೋನ್ ಮೂಲಕ ಆನ್ಲೈನ್ ಮೀಟಿಂಗ್ನಲ್ಲಿ ತೊಡಗಿರುವ ವಿಡಿಯೋ ವೈರಲ್ ಆಗಿದೆ. ಇದೇನು ಹೊಸತಲ್ಲ, ಇಂಥ ಹಲವು ನಿದರ್ಶನಗಳು ಹಿಂದೆಯೂ ವರದಿಯಾಗಿವೆ. ಆದರೆ ಈ ಬಾರಿ ಈ ವಿಡಿಯೋಗೆ ವ್ಯಕ್ತವಾದಷ್ಟು ಪ್ರತಿಕ್ರಿಯೆಗಳು ಹಿಂದಿನ ವಿಡಿಯೋಗಳಿಗೆ ವ್ಯಕ್ತವಾಗಿಲ್ಲ. ಸ್ಕೂಟರ್ ಸವಾರಿ ಮಾಡುತ್ತಲೇ ಲ್ಯಾಪ್ಟಾಪ್ ಮುಖಾಂತರ ಝೂಮ್ ಸಭೆಯಲ್ಲಿ ಭಾಗವಹಿಸಿದ್ದ ವ್ಯಕ್ತಿಯ ವಿಡಿಯೋ ಕೂಡ ಚರ್ಚೆಯನ್ನು ಹುಟ್ಟುಹಾಕಿತ್ತು. ಆತ ಲ್ಯಾಪ್ಟಾಪ್ ಅನ್ನು ಅಕ್ಷರಶಃ ತೊಡೆಯ ಮೇಲೆಯೇ ಇಟ್ಟುಕೊಂಡು ದ್ವಿಚಕ್ರ ಚಲಾಯಿಸ್ತಾ ಇದ್ರು. ಇದು ಬೆಂಗಳೂರು ಸಂಚಾರಿ ಪೊಲೀಸರ ಗಮನಕ್ಕೂ ಬಂದು ಅವರು ನಿಖರವಾದ ಸ್ಥಳದ ವಿವರ ಕೊಡುವಂತೆ ಕೇಳಿಕೊಂಡಿದ್ದರು. ಸಿನಿಮಾ ಹಾಲ್ನೊಳಗೆ ಮಹಿಳೆಯೊಬ್ಬರು ಲ್ಯಾಪ್ಟಾಪ್ ಮುಖಾಂತರ ಕೆಲಸ ಮಾಡ್ತಾ ಇರೋದನ್ನು, ಹಾಗೆಯೇ ಮಹಿಳೆಯೊಬ್ಬರು ಲ್ಯಾಪ್ಟಾಪನ್ನು ಕುತ್ತಿಗೆಗೆ ನೇತು ಹಾಕಿಕೊಂಡು ಹಿಂಬದಿ ಸವಾರಿ ಮಾಡುತ್ತಾ ಕೆಲಸ ಮಾಡುತ್ತಿದ್ದ ವಿಡಿಯೋಗಳು ಕೂಡ ಈ ಹಿಂದೆ ಇಂಟರ್ನೆಟ್ನಲ್ಲಿ ಹರಿದಾಡಿದ್ದವು.